ಇನ್ನು ಸದ್ಯಕ್ಕಿನ ಬೆಳವಣಿಗೆಗಳ ವಿಚಾರಕ್ಕೆ ಸಂಬಂಧಪಟ್ಟಂತೆ ರಾಜ್ಯಸಭೆ ಲೀಡರ್ ಆಫ್ ಅಪೋಸಿಷನ್ ಮಲ್ಲಿಕಾರ್ಜುನ್ ಖರ್ಗೆ ಅವರು ಮಾತಾಡಿದ್ದಾರೆ. ಅವರು ಏನ್ ಹೇಳಿದ್ದಾರೆ ಬನ್ನಿ ಕೇಳೋಣ. ये अगर तैयार होते तो उसी दिन जिस दिन हमने डिमांड किया उसी दिन चर्चा शुरू होती थी. फिर वो क्यों तैयार नहीं हुए? 2 दिन दूसरे दिन भी नहीं हुआ. तीसरे दिन तुमने लाठीचार्ज करके लोगों को मार के बच्चों को तबाह करके और उनके जो आज लाखों बच्चे परेशान हैं उनके कितने करोड़ों रुपए उनके माँ बाप गए. कोई जिस ढंग से कमा के अपने बच्चों को एजुकेशन देना चाहता था या वो एग्जामिनेशन को बिठा के नौकरी की कोशिश करता था या डॉक्टर बनना चाहता था, इंजीनियर बनना चाहता था और सब कुछ, तो उसको नकारा कुछ किसने. और तुम खुद हमको रोक रहे चर्चा. आज तो देखिए दरवाजा भी रोक दिया अंदर आने का. ऐसा कोई है? हम पार्लियामेंट मेंबर्स हैं और रूलिंग पार्टी गवर्नमेंट के लोग खुद दरवाजे पे ठहर के बंद करते हैं. हमको तो बाईपास रोड से आना पड़ा. तो ये उनको शर्म आना चाहिए. और ನೋಡಿ, ಇದೇ ನೀಟ್ ಪ್ರಶ್ನೆ ಪತ್ರಿಕೆ ಸೋರಿಕೆ ವಿಚಾರದಲ್ಲಿ ರಾಜಕೀಯ. ಸರ್ಕಾರ ಚರ್ಚೆಗೆ ಸಿದ್ಧ ಅಂತ ಹೇಳಿದ್ರು ಕೂಡ ವಿಪಕ್ಷಗಳ ಮುಂಡುವಾದ ಇದು. ಸಂಸತ್ ಕಲಾಪದಲ್ಲೇ ಚರ್ಚೆ ಮಾಡೋಣ ಬನ್ನಿ ಅಂತ ಸರ್ಕಾರ ಹೇಳ್ತಾ ಇದೆ. ಆದ್ರೆ ಈ ಚರ್ಚೆಯಿಂದ ತಪ್ಪಿಸಿಕೊಂಡು ಹೋಗ್ತಾ ಇದ್ದಾರಾ ರಾಹುಲ್ ಗಾಂಧಿ? ಚರ್ಚೆಗೆ ಸಿದ್ಧವಿದ್ರು ಕೂಡ ಯಾಕೆ ಮುಂದುವರ್ತಿಲ್ಲ ಅಂತ ಬಿಜೆಪಿ ಪ್ರಶ್ನೆ ಮಾಡ್ತಿದೆ. ಶಿಕ್ಷಣ ಸಚಿವ ಧರ್ಮೇಂದ್ರ ಪ್ರಧಾನ್ ರಾಜೀನಾಮೆಯೇ ಬೇಕು, ಪ್ರಧಾನ್ ರಾಜೀನಾಮೆಯೇ ಮೊದಲು ಬೇಕು ಅಂತ ವಿಪಕ್ಷಗಳು ಪಟ್ಟು ಹಿಡಿತಾ ಇದೆ. ವಿದ್ಯಾರ್ಥಿಗಳನ್ನ ರಾಜಕೀಯ ದಾಳವಾಗಿ ಬಳಕೆ ಮಾಡಿಕೊಳ್ಳಲಾಗ್ತಾ ಇದೆ ಅಂತ ಬಿಜೆಪಿ ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇದೆ. ನೋಡಿ, ಸಂಸತ್ನಲ್ಲಿ ಚರ್ಚೆ ಆಗಬೇಕು, ಚರ್ಚೆಗೆ ಅವಕಾಶ ಕೊಡಿ ಅಂತ ಕೇಳಿಕೊಂಡ್ರು ಫಸ್ಟ್ ಡೇ. ಆಯ್ತು, ಫೈನ್, ಚರ್ಚೆ ಮಾಡಿ ಬನ್ನಿ ಅಂತ ಹೇಳಿಬಿಟ್ಟಿದ್ದಾರೆ. ಆದರೆ ಈ ರಾಹುಲ್ ಗಾಂಧಿ ಅವರು ಚರ್ಚೆಗೆ ಸಿದ್ಧವಿಲ್ಲ. ಹಾಗಾದ್ರೆ ಕಾರಣ ಏನು? ಅದಕ್ಕೆ ಇನ್ನೊಂದು ಸಬೂಬು ಕೊಡ್ತಾ ಇದ್ದಾರೆ. ಶಿಕ್ಷಣ ಸಚಿವ ಧರ್ಮೇಂದ್ರ ಪ್ರಧಾನ್ ರಾಜೀನಾಮೆ ಕೊಡಬೇಕು, ಫಸ್ಟ್ ರಾಜೀನಾಮೆ ಕೊಡ್ಲಿ, ಆಮೇಲೆ ನಾವು ಚರ್ಚೆ ಮಾಡ್ತೀವಿ ಅಂತ ಹೇಳ್ತಾ ಇದ್ದಾರೆ. ಹಾಗಾದ್ರೆ ಉದ್ದೇಶ ಏನು? ಇದು ಪ್ರಶ್ನೆ. ಇದರ ಬಗ್ಗೆ ಮಾಹಿತಿಯನ್ನು ಕೊಡ್ತಾರೆ ನ್ಯೂಸ್ ಡೆಸ್ಕ್ ಇಂದ ನನ್ನ ಕಲೀಗ್ ವೀರೇಂದ್ರ ಉಪ್ಪುಂದ. ವೀರೇಂದ್ರ, ಸದ್ಯ ಈಗ ಫಸ್ಟ್ ಟೈಮ್ ಕೇಳಿದ್ರು ಚರ್ಚೆಗೆ ಅವಕಾಶ ಕೊಡಿ ಅಂತ. ಚರ್ಚೆಗೆ ಸರ್ಕಾರ ಅವಕಾಶವನ್ನು ಕೊಡ್ತು. ಆದ್ರೆ ಈಗ ರಾಹುಲ್ ಗಾಂಧಿ ಅವರು ರೆಡಿ ಇಲ್ಲ, ತಪ್ಪಿಸ್ಕೊಳ್ತಾ ಇದ್ದಾರೆ ಅಂತ ಬಿಜೆಪಿಯವರ ಆರೋಪ. ಯಾವ ಕಾರಣಕ್ಕೆ ಅಂತ? ನೋಡಿ, ಅವ್ರು ಹೇಳ್ತಿರೋದೇನು, ಮೊದಲು ಧರ್ಮೇಂದ್ರ ಪ್ರಧಾನ್ ರಾಜೀನಾಮೆ ಕೊಡಬೇಕು ಅಂತಿದಾರಲ್ವಾ. ನೋಡಿ, ಸದನದ ಕಲಾಪದಲ್ಲೇ ಒಂದು ಅವಕಾಶ ಇದೆ. ಬರೀ ಸಚಿವರ ರಾಜೀನಾಮೆ ಅಲ್ಲ, ಅವರು ಮನಸ್ಸು ಮಾಡಿದ್ದೇ ಆದ್ರೆ, ನಿಜವಾಗಿಯೂ ಅಂದ್ರೆ ಅವರ ಉದ್ದೇಶ ಶುದ್ಧಿ ಇದ್ದಿದ್ದೇ ಆದ್ರೆ, ಲೋಕಸಭೆಯಲ್ಲಿ ನಿಲುವಳಿ ಸೂಚನೆ, ನಿಲುವಳಿ ಗೊತ್ತುವಳಿಯನ್ನ ಮಂಡನೆ ಮಾಡುವ ಮೂಲಕ ಅದನ್ನ ಮತಕ್ಕೆ ಹಾಕಿಸಿ ಸರ್ಕಾರವನ್ನೇ, ಅವರು ಸರ್ಕಾರಕ್ಕೆ ಈ ವಿಚಾರವಾಗಿ ಯಾರು ಬೆಂಬಲಿಸ್ತಾರೆ ಯಾರು ಬೆಂಬಲಿಸಲ್ಲ, ನಿಜಕ್ಕೂ ಕೂಡ ಸರ್ಕಾರದ ವಿರುದ್ಧ ಮನಸ್ಥಿತಿ ಇದೆ ಅನ್ನೋದಾದ್ರೆ ಸರ್ಕಾರವೇ ಬೀಳಿಸುವಂತಹ ಪ್ರಯತ್ನಕ್ಕೂ ಕೈ ಹಾಕಬಹುದು. ಯಾವಾಗ? ಸದನದಲ್ಲಿ ಚರ್ಚೆ ಮಾಡಿದಾಗ. ಇವರು ಚರ್ಚೆ ಮಾಡ್ಲಿಕ್ಕೆ ರೆಡಿ ಇಲ್ಲ ಅಂದ್ರೆ, ಈಗ ಮೊದಲನೇ ದಿನ ಏನ್ ಹೇಳಿದ್ರು ನಿಖೇಶ್ ಅವರು, ನಮಗೆ ಸರ್ಕಾರ ಚರ್ಚೆಗೆ ಅವಕಾಶ ಕೊಡ್ತಾ ಇಲ್ಲ ಅಂತ ಹೇಳಿದ್ರು. ಓಂ ಬಿರ್ಲಾ ಅವ್ರನ್ನ ಭೇಟಿ ಆದ್ರು. ಓಂ ಬಿರ್ಲಾ ಅವ್ರನ್ನ ಅಂದ್ರೆ ಸ್ಪೀಕರ್, ಲೋಕಸಭೆ ಸ್ಪೀಕರ್ ಓಂ ಬಿರ್ಲಾ ಅವ್ರನ್ನ ಭೇಟಿಯಾಗಿ ಬಂದು ಹೊರಗಡೆ ಏನ್ ಹೇಳಿದ್ರು, ನಾವು ಓಂ ಬಿರ್ಲಾ ಅವರಿಗೆ ಚರ್ಚೆಗೆ ಅವಕಾಶ ಕೊಡಿ ಅಂತ ಕೇಳಿದ್ವಿ, ಅವ್ರು ಸರ್ಕಾರನ ಕೇಳಬೇಕು ಅಂತ ಹೇಳಿದ್ರು ಅಂದ್ರು. ಆಯ್ತು, ಇವತ್ತು ಸರ್ಕಾರವೇ ಸ್ವತಃ ಕಿರಣ್ ರಿಜಿಜು ಸಂಸದೀಯ ವ್ಯವಹಾರಗಳ ಸಚಿವ, ನೀವೇ ಡೇಟು ಟೈಮು ಫಿಕ್ಸ್ ಮಾಡಿ, ನಾವು ಚರ್ಚೆಗೆ ರೆಡಿ ಇದ್ದೀವಿ